ನಮ್ಮ ತಲೆ ಒಳಗಡೆ ಒಂದು ಧ್ವನಿ ಇರುತ್ತೆ ಅಲ್ಲ, ಹೌದು ಅದು 24/7 ನಮ್ಮ ಬಗ್ಗೆನೇ ಮಾತಾಡ್ತಾ ಇರುತ್ತೆ. ಹೌದು, ನಿಲ್ಲೋದೇ ಇಲ್ಲ. ಕೆಲವೊಮ್ಮೆ ನಮ್ಮನ್ನೇ ಹೊಗಳುತ್ತೆ, ಸೂಪರ್ ಗುರು ನೀನು ಅಂತ. ಇನ್ನೊಮ್ಮೆ ಛೇ, ನಿನ್ನಿಂದಿದು ಸಾಧ್ಯವೇ ಇಲ್ಲ ಅಂತ ಜರಿಯುತ್ತೆ. ಹ್ಮ್ ಈ ನಾನೇ ಶ್ರೇಷ್ಠ ಅಂತ ನಮಗೆ ನಾವೇ ಹೇಳ್ಕೊಳ್ಳೋದಿದೆಯಲ್ಲ, ಹ್ಮ್ ಇದು ಸುಮ್ನೆ ಮನಸ್ಸಿಗೆ ಸಮಾಧಾನ ಮಾಡ್ಕೊಳ್ಳೋ ಟ್ರಿಕ್ ಅಷ್ಟೇನಾ? ಅಥವಾ ಅದರ ಹಿಂದೆ ಏನಾದ್ರೂ ಸೈನ್ಸ್ ಇದೆಯಾ? ಹೌದು. ಆ ಒಂದು ವಾಕ್ಯಕ್ಕೆ ನಮ್ಮ ಬ್ರೈನನ್ನೇ ಬದಲಾಯಿಸೋ ಶಕ್ತಿ ಇದೆಯಾ? ಇದು ನೋಡಕ್ಕೆ ತುಂಬಾನೇ ಸಿಂಪಲ್ ಪ್ರಶ್ನೆ ಅನ್ಸಿದ್ರು, ಇದರ ಹಿಂದೆ ಒಂದು ದೊಡ್ಡ ವಿಜ್ಞಾನವೇ ಇದೆ. ನಾವು ನಮ್ಮ ಜೊತೆ ಹೇಗೆ ಮಾತಾಡ್ತೀವಿ ಅನ್ನೋದು ನಮ್ಮ ಬದುಕನ್ನೇ ನಿರ್ಧರಿಸಬಲ್ಲದು. ನಿಜ. ಸೊ ಇವತ್ತು ನಾವು ಇದೇ ವಿಷಯದ ಆಳಕ್ಕೆ ಇಳಿಯೋಣ. ಈ ಸಕಾರಾತ್ಮಕ ಮಾತುಗಳು ಅಂದ್ರೆ ಅಫರ್ಮೇಷನ್ಸ್ಗಳು ಅವು ಹೇಗೆ ಕೆಲಸ ಮಾಡುತ್ತವೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಹತ್ರ 2 ಇಂಟ್ರೆಸ್ಟಿಂಗ್ ಮೂಲಗಳಿವೆ. ಒಂದು ಕಡೆ ಇದನ್ನ ನಮ್ಮ ಲೈಫ್ನಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು ಅಂತ ಹೇಳೋ ಒಂದು ಯೂಟ್ಯೂಬ್ ವಿಡಿಯೋ ಇದೆ. ತುಂಬಾನೇ ಪ್ರಾಕ್ಟಿಕಲ್. ಇನ್ನೊಂದು ಕಡೆ ಈ ಟೆಕ್ನಿಕ್ ಯಾಕೆ ಮತ್ತು ಹೇಗೆ ಕೆಲಸ ಮಾಡುತ್ತೆ ಅಂತ ವಿವರಿಸೋ ಒಂದು ಸೈಂಟಿಫಿಕ್ ರಿಸರ್ಚ್ ಪೇಪರ್ ಇದೆ. ಅದು ನ್ಯೂರೋಪ್ಲಾಸ್ಟಿಸಿಟಿ ಬಗ್ಗೆ ಮಾತಾಡುತ್ತೆ. ನ್ಯೂರೋಪ್ಲಾಸ್ಟಿಸಿಟಿ ಅಂದ್ರೆ ನಮ್ಮ ಮೆದುಳಿನ ಬದಲಾಗುವ ಸಾಮರ್ಥ್ಯದ ಬಗ್ಗೆ. ಹೌದು. ಸೊ ನಮ್ಮ ಇವತ್ತಿನ ಮಿಷನ್ ಏನು ಅಂದ್ರೆ ಈ 2 ಮೂಲಗಳನ್ನು ಒಟ್ಟು ಸೇರಿಸಿ ನಾನೇ ಶ್ರೇಷ್ಠ ಅಂತ ಹೇಳಿಕೊಳ್ಳೋ ಸರಳ ಅಭ್ಯಾಸ ನಮ್ಮ ಮೆದುಳಿನ ವೈರಿಂಗನ್ನೇ ಹೇಗೆ ಬದಲಾಯಿಸಬಹುದು ಅಂತ ತಿಳ್ಕೊಳ್ಳೋದು. ಮತ್ತು ಅದರಿಂದ ನಮ್ಮ ಪರ್ಫಾರ್ಮೆನ್ಸ್ ಹೇಗೆ ಹೆಚ್ಚಾಗ್ಬೋದು ಅಂತನೂ ನೋಡೋಣ. ಹಾಗಾದ್ರೆ ಮೊದಲು ಪ್ರಾಕ್ಟಿಕಲ್ ಆಗಿ ಶುರು ಮಾಡೋಣ. ಆ ಯೂಟ್ಯೂಬ್ ವಿಡಿಯೋದಲ್ಲಿ ಹೇಳಿರೋ ಟೆಕ್ನಿಕ್ ಏನದು? ಆ ವಿಡಿಯೋದಲ್ಲಿ ಒಂದು ಸ್ವಲ್ಪ ವಿಚಿತ್ರ ಅನಿಸ್ಬೋದಾದ ಆದ್ರೆ ತುಂಬಾನೇ ಶಕ್ತಿಯುತವಾದ ಐಡಿಯಾ ಕೊಡ್ತಾರೆ. ಓಕೆ. ನಿಮ್ಮದೇ ಧ್ವನಿಯಲ್ಲಿ ನಿಮ್ಗೆ ಬೇಕಾದ ದೃಢೀಕರಣಗಳನ್ನ ರೆಕಾರ್ಡ್ ಮಾಡಿ ಅದನ್ನ ಪದೇ ಪದೇ ಕೇಳಿಸ್ಕೊಳ್ಳಿ. 1 ನಿಮಿಷ, ನನ್ನದೇ ಧ್ವನಿಯನ್ನ ನಾನೇ ಕೇಳ್ಬೇಕಾ? ಅದು ಸ್ವಲ್ಪ ಮುಜುಗರ ಅನ್ಸಲ್ವಾ? ಖಂಡಿತ. ನಮ್ಮ ವಾಯ್ಸ್ ರೆಕಾರ್ಡಿಂಗ್ ಕೇಳಿದ್ರೆ ನಮ್ಗೆ ಒಂಥರ ಆಗುತ್ತೆ. ಹೌದು, ಆರಂಭದಲ್ಲಿ ಹಾಗೆ ಅನ್ನಿಸಬಹುದು. ಆದ್ರೆ ವಿಡಿಯೋದಲ್ಲಿ ಹೇಳೋ ಪ್ರಕಾರ ಬೇರೆಯವರ ಧ್ವನಿಗಿಂತ ನಮ್ಮದೇ ಧ್ವನಿ ನಮ್ಮ ಉಪಪ್ರಜ್ಞೆ ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತಂತೆ. ಯಾಕೆ ಹಾಗೆ? ಯಾಕಂದ್ರೆ ನಮ್ಮ ಮೆದುಳಿಗೆ ನಮ್ಮ ಧ್ವನಿ ಅತ್ಯಂತ ನಂಬಿಕೆಗೆ ಅರ್ಹವಾದದ್ದು. ನಾವು ಬೇರೆಯವರ ಮಾತನ್ನು ಅನುಮಾನಿಸಬಹುದು, ಆದ್ರೆ ನಮ್ಮದೇ ಧ್ವನಿಯನ್ನು ಪ್ರಶ್ನಿಸೋದು ಕಷ್ಟ. ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್. ನಾನಿದನ್ನ ಪ್ರಯತ್ನಿಸಿದಾಗ ನಾನು ಆತ್ಮವಿಶ್ವಾಸಿ ಅಂತ ಹೇಳಿದ ತಕ್ಷಣ ಒಳಗಿನಿಂದ ಸುಳ್ಳು ಹೇಳಬೇಡ ಅನ್ನೋ ಧ್ವನಿ ಜೋರಾಗಿ ಕೇಳಿಸಿತ್ತು. ಹೌದು. ಆ ಹಂತವನ್ನು ದಾಟುವುದೇ ಒಂದು ದೊಡ್ಡ ಸವಾಲಲ್ವಾ? ಖಂಡಿತ. ಅದನ್ನೇ ವಿಡಿಯೋದಲ್ಲಿ ಕೂಡ ಹೇಳಿದರೆ. ಆರಂಭದಲ್ಲಿ ಇದು ನಕಲಿ ಅನಿಸಬಹುದು, ಮನಸ್ಸು ಒಪ್ಪಲ್ಲ. ಆದ್ರೆ ನೀವದನ್ನೇ ಪುನರಾವರ್ತಿಸಿದಾಗ ನಿಮ್ಮ ಮೆದುಳು ಒಂದು ಹಂತದಲ್ಲಿ ವಿಶ್ಲೇಷಣೆ ಮಾಡೋದನ್ನು ನಿಲ್ಲಿಸಿ ಅದನ್ನ ಸತ್ಯ ಅಂತ ಸ್ವೀಕರಿಸಲು ಶುರು ಮಾಡುತ್ತೆ. ಸರಿ, ಹಾಗಾದ್ರೆ ಇದನ್ನ ಮಾಡೋದು ಹೇಗೆ? ಸ್ಟೆಪ್ಸ್ ಏನಿದೆ? ಮೊದಲನೇ ಸ್ಟೆಪ್ ಒಂದು ಲಿಸ್ಟ್ ಮಾಡ್ಕೊಳ್ಳೋದು. ನಾನು ಅಂತ ಶುರುವಾಗೋ ವಾಕ್ಯಗಳನ್ನ ಬರೆಯಬೇಕು. ಯಾವ ತರಗದ ವಾಕ್ಯಗಳು? ಮುಖ್ಯವಾಗಿ ನಿಮಗೆ ಯಾವ ವಿಷಯದಲ್ಲಿ ಕೀಳರಿಮೆ ಇದೆಯೋ ಅಥವಾ ಎಲ್ಲಿ ಸುಧಾರಿಸಬೇಕು ಅನ್ಸುತ್ತೋ ಅದ್ರ ಬಗ್ಗೆ ಬರೀರಿ. ಉದಾಹರಣೆಗೆ? ಈಗ ಜನರ ಜೊತೆ ಮಾತಾಡಕ್ಕೆ ಹಿಂಜರಿಕೆ ಇದ್ರೆ, ನಾನು ಜನರ ಜೊತೆ ಆತ್ಮವಿಶ್ವಾಸದಿಂದ ಮಾತಾಡ್ತೇನೆ, ಜನ ನನ್ನ ಕಂಪನಿಯನ್ನು ಇಷ್ಟಪಡ್ತಾರೆ ಅಂತ ಬರಿಬೋದು. ಓಕೆ. ಭಾಷೆ ಕೂಡ ಮುಖ್ಯ ಅನ್ಸುತ್ತೆ. ಪುಸ್ತಕದ ಭಾಷೆಗಿಂತ ನಮಗೆ ನಾವೇ ಮಾತಾಡ್ಕೊಳ್ಳೋ ತರಹ ಸಹಜವಾಗಿರ್ಬೇಕು ಅಲ್ವಾ? ಎಕ್ಸಾಕ್ಟ್ಲಿ. 2ನೇ ಸ್ಟೆಪ್ ಅದೇ, ಸಹಜ ಭಾಷೆ ಬಳಸಿ. ನಂತರ ನಿಮ್ಮ ಫೋನ್ನಲ್ಲೇ 1 ನಿಮಿಷದ ಆಡಿಯೋ ರೆಕಾರ್ಡ್ ಮಾಡಿ. ಇಲ್ಲಿ ಮುಖ್ಯವಾದ ಅಂಶ ಅಂದ್ರೆ ಸುಮ್ನೆ ಲಿಸ್ಟ್ ಓದೋ ತರಹ ಇರಬಾರ್ದು. ಅದನ್ನ ಪೂರ್ತಿ ನಂಬಿಕೆಯಿಂದ ಭಾವಪೂರ್ಣವಾಗಿ ಹೇಳ್ಬೇಕು. ಅದಕ್ಕೆ ಯಾರು ಇಲ್ದ ಜಾಗದಲ್ಲಿ ರೆಕಾರ್ಡ್ ಮಾಡೋದು ಒಳ್ಳೇದು. ಹೌದು. ಆಮೇಲೆ ಆ ರೆಕಾರ್ಡಿಂಗನ್ನು ಏನ್ ಮಾಡಬೇಕು? ಕೊನೆಯ ಮತ್ತು ಅತಿ ಮುಖ್ಯವಾದ ಸ್ಟೆಪ್ ಇದೊಂದು 30 ದಿನದ ಚಾಲೆಂಜ್. 30 ದಿನ. ಹೌದು. ದಿನಕ್ಕೆ 4 ಸಲ, ಅಂದ್ರೆ ದಿನಕ್ಕೆ ಕೇವಲ 4 ನಿಮಿಷ ಈ ರೆಕಾರ್ಡಿಂಗ್ ಅನ್ನು ಕೇಳಬೇಕು. ವಿಡಿಯೋದಲ್ಲಿ ಕೆಲವು ಉದಾಹರಣೆಗಳನ್ನು ಕೊಡ್ತಾರಲ್ವಾ? ಹೌದು. ನಾನು ಆಕರ್ಷಕ, ನನ್ನ ಭಾವನೆಗಳು ನನ್ನ ಹಿಡಿತದಲ್ಲಿವೆ, ನಾನು ಸಂಪತ್ತನ್ನು ಆಕರ್ಷಿಸುತ್ತೇನೆ, ನಾನು ತಪ್ಪುಗಳನ್ನು ಯಶಸ್ಸಿನ ಮೆಟ್ಟಿಲುಗಳಾಗಿ ನೋಡುತ್ತೇನೆ, ನಾನು ಒಬ್ಬ ಯೋಧ, ಈ ಥರ. ಓಕೆ, ಈ ಟೆಕ್ನಿಕ್ ಕೇಳೋಕೆ ಸಿಂಪಲ್ ಆಗಿದೆ, ಆದರೆ ಇದು ನಮ್ಮ ಬ್ರೈನ್ ಮೇಲೆ ನಿಜವಾಗ್ಲೂ ಕೆಲಸ ಮಾಡುತ್ತಾ? ಅದೇ ಅಲ್ವಾ $1 ಮಿಲಿಯನ್ ಪ್ರಶ್ನೆ. ಯಾಕೆ ಈ ರೀತಿ ಪದೇ ಪದೇ ಕೇಳೋದ್ರಿಂದ ಬದಲಾವಣೆ ಆಗುತ್ತೆ? ಇಲ್ಲಿ ನಮ್ಮ 2ನೇ ಮೂಲ ಅಂದ್ರೆ ಆ ಸೈಂಟಿಫಿಕ್ ಪೇಪರ್ ಎಂಟ್ರಿ ಕೊಡುತ್ತೆ. ಹೌದು. ಈ ಎಲ್ಲದರ ಹಿಂದೆ ಇರೋ ಮ್ಯಾಜಿಕ್ ಪದಾನೇ ನ್ಯೂರೋಪ್ಲಾಸ್ಟಿಸಿಟಿ. ನ್ಯೂರೋಪ್ಲಾಸ್ಟಿಸಿಟಿ. ಸರಳವಾಗಿ ಹೇಳೋದಾದ್ರೆ ನಮ್ಮ ಮೆದುಳು ಕಾಂಕ್ರೀಟ್ ಅಲ್ಲ, ಅದು ಜೇಡಿಮಣ್ಣಿನ ಹಾಗೆ.
ನಮ್ಮ ಅನುಭವ ಮತ್ತು ಆಲೋಚನೆಗಳಿಗೆ ತಕ್ಕಂತೆ ಅದು ತನ್ನ ಆಕಾರ ಮತ್ತು ಸಂಪರ್ಕಗಳನ್ನು ಬದಲಾಯಿಸಿಕೊಳ್ಳುತ್ತಲೇ ಇರುತ್ತೆ. ಹಿಂದೆಲ್ಲ ಒಂದು ವಯಸ್ಸಾದ್ಮೇಲೆ ಮೆದುಳು ಬದಲಾಗಲ್ಲ ಅಂತ ಅನ್ಕೊಂಡಿದ್ರು. ಆದ್ರೆ ಈಗ ಗೊತ್ತಾಗಿದೆ, ನಾವು ಸಾಯೋವರೆಗೂ ನಮ್ಮ ಮೆದುಳು ಕಲಿಯುತ್ತಲೇ ಬದಲಾಗ್ತಲೇ ಇರುತ್ತೆ ಅಂತ. ಖಂಡಿತ. ಇದಕ್ಕೆ ವೈಜ್ಞಾನಿಕ ಆಧಾರ ಸಿಕ್ಕಿದ್ದು 1949ರಲ್ಲಿ ಡೊನಾಲ್ಡ್ ಹೆಬ್ ಅನ್ನೋ ವಿಜ್ಞಾನಿಯಿಂದ. ಅವರೊಂದು ಅದ್ಭುತ ಮಾತು ಹೇಳಿದ್ರು. ಏನದು? ನ್ಯೂರಾನ್ಸ್ ದಟ್ ಫೈರ್ ಟುಗೆದರ್ ವೈರ್ ಟುಗೆದರ್. ವಾಹ್! ನ್ಯೂರಾನ್ಸ್ ದಟ್ ಫೈರ್ ಟುಗೆದರ್ ವೈರ್ ಟುಗೆದರ್. ಇದು ಸೂಪರ್ ಆಗಿದೆ. ಅಂದ್ರೆ ಒಟ್ಟಿಗೆ ಸಕ್ರಿಯಗೊಳ್ಳುವ ನರಕೋಶಗಳು ಒಟ್ಟಿಗೆ ಬಂಧಿಸಲ್ಪಡ್ತವೆ. ಅಂದ್ರೆ ನಾವೊಂದು ಆಲೋಚನೆಯನ್ನ, ಉದಾಹರಣೆಗೆ ನಾನು ಸಮರ್ಥ ಅನ್ನೋದನ್ನ ಪದೇ ಪದೇ ಯೋಚಿಸಿದ್ರೆ ಆ ಆಲೋಚನೆಗೆ ಸಂಬಂಧಪಟ್ಟ ನರಕೋಶಗಳು ಒಟ್ಟಿಗೆ ಆಕ್ಟಿವ್ ಆಗುತ್ತೆ. ಹೌದು, ಆಮೇಲೆ ಅವುಗಳ ನಡುವೆ ಒಂದು ಹೈವೇ ನಿರ್ಮಾಣ ಆಗುತ್ತೆ. ನಿಜ. ಅದಕ್ಕೆ ಅಲ್ವಾ ಕೆಟ್ಟ ಅಭ್ಯಾಸ ಬಿಡೋದು ಕಷ್ಟ. ನಾವು ಪದೇ ಪದೇ ಚಿಂತೆ ಮಾಡಿದ್ರೆ ಆ ಚಿಂತೆಯ ಹೈವೇ ನಮ್ಮ ಬ್ರೈನಲ್ಲಿ ತುಂಬಾ ಸ್ಟ್ರಾಂಗ್ ಆಗ್ಬಿಡುತ್ತೆ. ಓಕೆ. ಅದೇ ರೀತಿ ಸಕಾರಾತ್ಮಕ ದೃಢೀಕರಣಗಳು ಒಂದು ಹೊಸ ಪಾಸಿಟಿವ್ ಹೈವೇಯನ್ನು ನಿರ್ಮಿಸ್ತವೆ. ಇದಕ್ಕೇನಾದ್ರೂ ಪ್ರೂಫ್ ಇದೆಯಾ? ಮಿದುಳಿನ ಒಳಗೆ ಇದನ್ನೆಲ್ಲ ನೋಡಕ್ ಸಾಧ್ಯನಾ? ಖಂಡಿತ ಸಾಧ್ಯವಿದೆ. ಎಫ್ಎಂಆರ್ಐ ಸ್ಕ್ಯಾನ್ಗಳ ಮೂಲಕ ಸಂಶೋಧಕರು ಇದನ್ನ ಪತ್ತೆ ಮಾಡಿದ್ದಾರೆ. ಓ, ಹಾಗಾ? ನಾವು ನಮ್ಮ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ಕೊಂಡಾಗ ನಮ್ಮ ಮೆದುಳಿನ ವೆಂಟ್ರೋಮೀಡಿಯಲ್ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಅಂತ ಒಂದು ಭಾಗ ಇದೆ. VMPFC. ಹೌದು, ಆ ಭಾಗದಲ್ಲಿ ಚಟುವಟಿಕೆ ಹೆಚ್ಚಾಗತ್ತೆ. ಈ ಭಾಗ ನಮ್ಮ ಸೆಲ್ಫ್ ವ್ಯಾಲ್ಯೂ ಅಂದ್ರೆ ನಮ್ಮ ಬಗ್ಗೆ ನಮಗಿರೋ ಮೌಲ್ಯ ಮತ್ತು ನಮ್ಮ ಭಾವನೆಗಳನ್ನು ಕಂಟ್ರೋಲ್ ಮಾಡೋದ್ರಲ್ಲಿ ದೊಡ್ಡ ಪಾತ್ರ ವಹಿಸುತ್ತೆ. ಅಂದ್ರೆ ನಾನು ಸಮರ್ಥ ಅಂತ ಹೇಳಿಕೊಂಡಾಗ VMPFC ಭಾಗ ಲೈಟಪ್ ಆಗತ್ತೆ. ಹೌದು. ಮತ್ತು ಸಮರ್ಥ ಅನ್ನೋ ಭಾವನೆಗೆ ಸಂಬಂಧಪಟ್ಟ ನ್ಯೂರಲ್ ಸರ್ಕ್ಯೂಟ್ ಅನ್ನು ಗಟ್ಟಿ ಮಾಡುತ್ತೆ. ಇದು ಬರೀ ಸೈಕಾಲಜಿಕಲ್ ಅಲ್ಲ, ಬಯೋಕೆಮಿಕಲ್ ಕೂಡಾನ. ನಮ್ಮ ಬ್ರೈನ್ ಕೆಮಿಸ್ಟ್ರಿ ಮೇಲೇನಾದ್ರೂ ಪರಿಣಾಮ ಆಗುತ್ತಾ? ಖಂಡಿತ. ನಾವು ಆಶಾವಾದಿಯಾಗಿ ಯೋಚನೆ ಮಾಡಿದಾಗ ನಮ್ಮ ಮೆದುಳಲ್ಲಿ ಡೋಪಮೈನ್ ಮತ್ತು ಸೆರೋಟೋನಿನ್ನಂತಹ ಫೀಲ್ ಗುಡ್ ಕೆಮಿಕಲ್ಸ್ ಬಿಡುಗಡೆಯಾಗುತ್ತೆ. ಹೌದು ಹೌದು. ಇದು ನಮ್ಮ ಮೂಡ್ ಚೆನ್ನಾಗಿಡೋದ್ ಮಾತ್ರ ಅಲ್ಲ, ಕಷ್ಟದ ಸವಾಲುಗಳನ್ನು ಎದುರಿಸೋ ನಮ್ಮ ಇಚ್ಛಾಶಕ್ತಿಯನ್ನು ಹೆಚ್ಚಿಸುತ್ತೆ. ಇದರ ಉಲ್ಟಾ ನೋಡೋದಾದ್ರೆ, ನನ್ನಿಂದ ಆಗಲ್ಲ ಅನ್ನೋ ನೆಗೆಟಿವ್ ಮಾತುಗಳ ಬಗ್ಗೆ ಏನ್ ಹೇಳಬಹುದು? ಅದು ತುಂಬಾ ಡೇಂಜರಸ್. ನೆಗೆಟಿವ್ ಮಾತುಗಳು ಆತಂಕ ಮತ್ತು ಅಭದ್ರತೆಗೆ ಸಂಬಂಧಪಟ್ಟ ನರಮಾರ್ಗಗಳನ್ನೇ ಮತ್ತಷ್ಟು ಬಲಪಡಿಸುತ್ತೆ. ಅಂದ್ರೆ ನೆಗೆಟಿವ್ ಹೈವೇ ಇನ್ನಷ್ಟು ಸ್ಟ್ರಾಂಗ್ ಆಗತ್ತಾ? ಹೌದು. ಇದು ಕಾರ್ಟಿಸಾಲ್ ಅನ್ನೋ ಸ್ಟ್ರೆಸ್ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡತ್ತೆ. ಈ ಕಾರ್ಟಿಸಾಲ್ ಜಾಸ್ತಿಯಾದ್ರೆ ಅದು ನಮ್ಮ ಯೋಚನಾ ಸಾಮರ್ಥ್ಯವನ್ನೇ ಕಡಿಮೆ ಮಾಡಬಹುದು. ಓ. ಖಿನ್ನತೆಗೆ ಒಳಗಾದವರ ಮೆದುಳನ್ನು ಸ್ಕ್ಯಾನ್ ಮಾಡಿದಾಗ ನೆಗೆಟಿವ್ ವಿಷಯಗಳಿಗೆ ಅವರ ಅಮಿಗ್ದಾಲ ಅಂದ್ರೆ ಭಯವನ್ನು ನಿಯಂತ್ರಿಸುವ ಭಾಗ ಅತಿಯಾಗಿ ಪ್ರತಿಕ್ರಿಯಿಸುತ್ತೆ ಅಂತ ಗೊತ್ತಾಗಿದೆ. ಇದು ಒಂದು ವಿಷವರ್ತುಲದ ಹಾಗೆ. ಓಕೆ, ಇದು ಸ್ಪಷ್ಟವಾಯಿತು. ನಮ್ಮ ಆಲೋಚನೆಗಳು ನಮ್ಮ ಮೆದುಳಿನ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಎರಡನ್ನೂ ಬದಲಾಯಿಸುತ್ತವೆ. ಇದೆಲ್ಲ ವೈಯಕ್ತಿಕ ಮಟ್ಟದಲ್ಲೇ ಆಯಿತು. ಇದೇ ಐಡಿಯಾನ ಒಂದು ಕಂಪನಿ ಲೆವೆಲ್ಗೆ ತಗೊಂಡು ಹೋದ್ರೆ ಒಂದು ಇಡೀ ಟೀಮ್ನ ಮೈಂಡ್ಸೆಟ್ ಬದಲಾಯಿಸಬಹುದಾ? ನಮ್ಮ ರಿಸರ್ಚ್ ಪೇಪರ್ನಲ್ಲಿ ಇದರ ಬಗ್ಗೆನೂ ಚರ್ಚೆ ಇದೆ ಅಲ್ವಾ? ಹೌದು, ಇದೆ. ಈ ತತ್ವಗಳು ಕೇವಲ ವೈಯಕ್ತಿಕ ಬೆಳವಣಿಗೆಗೆ ಸೀಮಿತವಾಗಿಲ್ಲ. ಸಂಸ್ಥೆಗಳು ಅಂದ್ರೆ ಕಂಪನಿಗಳು ಕೂಡ ಇದರಿಂದ ಲಾಭ ಪಡೆಯಬಹುದು. ಹೇಗೆ? ನೋಡಿ, ನೌಕರರ ಆತ್ಮವಿಶ್ವಾಸ ಹೆಚ್ಚಾದಾಗ ಅವರ ಪ್ರೊಡಕ್ಟಿವಿಟಿ ಮತ್ತು ಕೆಲಸದಲ್ಲಿನ ತೃಪ್ತಿ ಎರಡೂ ಹೆಚ್ಚಾಗತ್ತೆ. ಮಾನವ ಸಂಪನ್ಮೂಲ ವಿಭಾಗ ಅಂದ್ರೆ HRM ಇದನ್ನ ಒಂದು ಸ್ಟ್ರಾಟಜಿಯಾಗಿ ಬಳಸಬಹುದು. ಅಂದ್ರೆ ಹೇಗೆ? ಕಂಪನಿಗಳು ನೌಕರರಿಗೆ ದಿನಾ ಅಫರ್ಮೇಷನ್ಸ್ ಹೇಳ್ಕೊಳ್ಳಿ ಅಂತ ಹೇಳಬೇಕಾ? ಅದು ಸ್ವಲ್ಪ ವಿಚಿತ್ರ ಅಲ್ವಾ? ಹಾಗಲ್ಲ. ಲೇಖನದಲ್ಲಿ ಕೆಲವು ಬೇರೆ ವಿಧಾನಗಳನ್ನು ಹೇಳಿದ್ದಾರೆ. ಮೊದಲನೇದು ಟ್ರೈನಿಂಗ್ ಪ್ರೋಗ್ರಾಂಗಳು. ಮೈಂಡ್ಫುಲ್ನೆಸ್ ಮತ್ತು ಪಾಸಿಟಿವ್ ಸೆಲ್ಫ್ ಟಾಕ್ ಬಗ್ಗೆ ವರ್ಕ್ಶಾಪ್ಗಳನ್ನು ಮಾಡಬಹುದು. ಸರಿ. ಎರಡನೆಯದು ಮತ್ತು ಅತಿ ಮುಖ್ಯವಾದದ್ದು ಸಕಾರಾತ್ಮಕ ಫೀಡ್ಬ್ಯಾಕ್ ಮತ್ತು ಗುರುತಿಸುವಿಕೆ. ಅಂದ್ರೆ ಬರೀ ಎಂಪ್ಲಾಯಿ ಆಫ್ ದ ಮಂತ್ ಅಂತ ಬೋರ್ಡ್ ಹಾಕೋದಲ್ಲ, ಬದಲಿಗೆ ಪ್ರತಿದಿನ ಸಣ್ಣ ಸಣ್ಣ ಮೆಚ್ಚುಗೆಗಳು ಜಾಸ್ತಿ ಇಂಪ್ಯಾಕ್ಟ್ ಮಾಡ್ತವೆ ಅಂತ. ಎಕ್ಸಾಕ್ಟ್ಲಿ. ನಿರಂತರವಾಗಿ ಸಿಗೋ ಮೆಚ್ಚುಗೆ ಇದೆಯಲ್ಲ, ಅದು ನೌಕರರ ಮೆದುಳಿನಲ್ಲಿ ಪಾಸಿಟಿವ್ ನರಮಾರ್ಗಗಳನ್ನು ಗಟ್ಟಿ ಮಾಡುತ್ತೆ. ಗ್ಯಾಲಪ್ ಸಂಸ್ಥೆಯ ಒಂದು ದೊಡ್ಡ ಅಧ್ಯಯನದ ಪ್ರಕಾರ ತಮ್ಮ ಕೆಲಸಕ್ಕೆ ಗುರುತಿಸುವಿಕೆ ಸಿಕ್ಕ ನೌಕರರು 43% ಹೆಚ್ಚು ಆತ್ಮವಿಶ್ವಾಸಿಗಳಾಗಿರ್ತಾರೆ. 43%? ಅದು ದೊಡ್ಡ ನಂಬರ್. ಹೌದು. ಇದ್ರ ಜೊತೆಗೆ ಲೀಡರ್ಗಳು ಒಂದು ಸಪೋರ್ಟಿವ್ ವಾತಾವರಣವನ್ನು ನಿರ್ಮಿಸಬೇಕು ಮತ್ತು ಮೆಂಟಲ್ ಹೆಲ್ತ್ ಕಾರ್ಯಕ್ರಮಗಳಲ್ಲಿ
ಈ ದೃಢೀಕರಣಗಳ ಅಭ್ಯಾಸವನ್ನ ಸೇರಿಸಬಹುದು. ಇದರಿಂದ ನಿಜವಾಗ್ಲೂ ರಿಸಲ್ಟ್ ಬಂದಿರೋ ಉದಾಹರಣೆಗಳಿವೆಯಾ? ಖಂಡಿತ ಇವೆ. ಲೇಖನದಲ್ಲಿ ಯುಕೆಯಲ್ಲಿ ನಡೆದ ಒಂದು ಅಧ್ಯಯನವನ್ನ ಉಲ್ಲೇಖಿಸಿದ್ದಾರೆ. ಅಲ್ಲಿ ಕಂಪನಿಗಳು ಈ ತರಹದ ಪಾಸಿಟಿವ್ ಸೈಕಾಲಜಿ ತಂತ್ರಗಳನ್ನ ಬಳಸಿದಾಗ ನೌಕರರ ಆತ್ಮವಿಶ್ವಾಸ ಸುಮಾರು 20% ಹೆಚ್ಚಾಗಿ ಅವರು ರಜಾ ಹಾಕೋಡು ಕೂಡ ಕಡಿಮೆಯಾಯ್ತಂತೆ. ಓ ವಾವ್, ಇದು ಈ ವಿಧಾನದ ನೈಜ ಪರಿಣಾಮಕ್ಕೆ ಒಂದು ದೊಡ್ಡ ಸಾಕ್ಷಿ. ಖಂಡಿತ. ಇದೆಲ್ಲ ಕೇಳೋಕೆ ತುಂಬಾನೇ ಪಾಸಿಟಿವ್ ಆಗಿದೆ. ಆದ್ರೆ ಒಂದು ಪ್ರಶ್ನೆ ಕೇಳಿ. ಇದು ಎಲ್ರಿಗೂ ಒಂದೇ ರೀತಿ ವರ್ಕ್ ಆಗುತ್ತಾ? ಯಾಕಂದ್ರೆ ಕೆಲವರಿಗೆ ಈ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅನ್ನೋ ಮಾತು ಕೇಳಿದ್ರೆ ಕಿರಿಕಿರಿ ಆಗುತ್ತೆ. ನಿಮ್ಮ ಪ್ರಶ್ನೆ ತುಂಬಾನೇ ವ್ಯಾಲಿಡ್ ಮತ್ತು ನಮ್ಮ ರಿಸರ್ಚ್ ಪೇಪರ್ ಈ ಬಗ್ಗೆ ಒಂದು ಎಚ್ಚರಿಕೆನೂ ಕೊಡುತ್ತೆ. ಏನದು? ಸಂಶೋಧನೆಯಿಂದ ಒಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾಗಿದೆ. ಯಾರಿಗೆ ಈಗಾಗಲೇ ಸ್ವಾಭಿಮಾನ ಕಡಿಮೆ ಇರುತ್ತೋ ಅವರಿಗೆ ಈ ದೃಢೀಕರಣಗಳು ಹೆಚ್ಚು ಸಹಾಯ ಮಾಡ್ತವೆ. ಓ, ಹಾಗಾದ್ರೆ ಯಾರಿಗೆ ಮೊದಲೇ ಕಾನ್ಫಿಡೆನ್ಸ್ ಹೆಚ್ಚಿರುತ್ತೋ ಅವರಿಗೆ ಇದು ಕೆಲವೊಮ್ಮೆ ನಕಲಿ ಅನಿಸಬಹುದು ಅಥವಾ ಯಾವುದೇ ಪರಿಣಾಮ ಬೀರದೇ ಇರಬಹುದು. ನಾನು ಶ್ರೇಷ್ಠ ಅಂತ ಹೇಳಿಕೊಳ್ಳುವುದು ಈಗಾಗಲೇ ತನ್ನನ್ನು ಶ್ರೇಷ್ಠ ಅಂದುಕೊಂಡಿರುವ ವ್ಯಕ್ತಿಗೆ ವಿಶೇಷವೇನಲ್ಲ. ನಿಜ. ಆದರೆ ತನ್ನ ಸಾಮರ್ಥ್ಯದ ಬಗ್ಗೆ ಅನುಮಾನ ಇರೋ ವ್ಯಕ್ತಿಗೆ ಇದು ದೊಡ್ಡ ಬದಲಾವಣೆ ತರಬಹುದು. ಇದು ನಿಜಕ್ಕೂ ಗಮನಿಸಬೇಕಾದ ಅಂಶ. ಹಾಗಾದ್ರೆ ಕಂಪನಿಗಳು ಇಂತಹ ಕಾರ್ಯಕ್ರಮಗಳನ್ನ ಜಾರಿಗೊಳಿಸುವಾಗ ಒನ್ ಸೈಜ್ ಫಿಟ್ಸ್ ಆಲ್ ಅನ್ನೋ ತರ ಮಾಡಬಾರದು. ಖಂಡಿತ ಇಲ್ಲ. ಕಾರ್ಯಕ್ರಮಗಳು ವೈಯಕ್ತಿಕ ಅಗತ್ಯಗಳಿಗೆ ತಕ್ಕಂತೆ ಇರಬೇಕು ಮತ್ತು ಇದರಲ್ಲಿ ಭಾಗವಹಿಸೋದು ಸ್ವಯಂ ಪ್ರೇರಿತವಾಗಿರಬೇಕು. ಒತ್ತಾಯ ಮಾಡಬಾರದು. ಸಾಂಸ್ಕೃತಿಕ ಭಿನ್ನತೆಗಳನ್ನು ಗಮನದಲ್ಲಿಡಬೇಕು. ಕೆಲವು ಸಂಸ್ಕೃತಿಗಳಲ್ಲಿ ವೈಯಕ್ತಿಕ ಹೊಗಳಿಕೆಗಿಂತ ಇಡೀ ಟೀಮನ್ನು ಹೊಗಳುವುದು ಹೆಚ್ಚು ಪರಿಣಾಮಕಾರಿಯಾಗಿರಬಹುದು. ಸರಿ. ಹಾಗಾದ್ರೆ ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯ ಸಾರಾಂಶವನ್ನ ಒಮ್ಮೆ ನೋಡೋಣ. ಖಂಡಿತ. ಮೊದಲನೇ ಮತ್ತು ಮುಖ್ಯವಾದ ಅಂಶ ಅಂದ್ರೆ ನಮ್ಮ ಮೆದುಳು ಸ್ಥಿರವಲ್ಲ, ಅದು ಬದಲಾಗಬಲ್ಲದು. ಇದೇ ನ್ಯೂರೋಪ್ಲಾಸ್ಟಿಸಿಟಿ. ಎರಡನೇದಾಗಿ, ನಾವು ನಮ್ಮ ಜೊತೆ ಪದೇ ಪದೇ ಆಡ್ಕೊಳ್ಳೋ ಮಾತುಗಳು ನ್ಯೂರಾನ್ಸ್ ದಟ್ ಫೈರ್ ಟುಗೆದರ್ ವೈರ್ ಟುಗೆದರ್ ಅನ್ನೋ ನಿಯಮದಂತೆ ನಮ್ಮ ಮೆದುಳಿನ ವೈರಿಂಗನ್ನೇ ಬದಲಾಯಿಸ್ಬಿಡುತ್ತೆ ಮತ್ತು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತವೆ. ಹೌದು. ಮತ್ತು ಮೂರನೇದಾಗಿ, ಈ ವೈಜ್ಞಾನಿಕ ತತ್ವವನ್ನ ನಾವು ವೈಯಕ್ತಿಕವಾಗಿ ನಮ್ಮದೇ ಧ್ವನಿಯ ರೆಕಾರ್ಡಿಂಗ್ ಕೇಳೋ ಮೂಲಕ ಮತ್ತು ವೃತ್ತಿಪರವಾಗಿ ಕಂಪನಿಗಳಲ್ಲಿ ಸಕಾರಾತ್ಮಕ ವಾತಾವರಣ ನಿರ್ಮಿಸೋ ಮೂಲಕ ಅಳವಡಿಸ್ಕೊಳ್ಬೋದು. ಆದ್ರೆ ಒಂದು ಮುಖ್ಯವಾದ ಎಚ್ಚರಿಕೆ, ಇದು ಎಲ್ಲರಿಗೂ ಒಂದೇ ರೀತಿ ಕೆಲಸ ಮಾಡಲ್ಲ. ಯಾರಿಗಿದು ಬೇಕೋ ಅವರಿಗೆ ಅವರದೇ ರೀತಿಯಲ್ಲಿ ತಲುಪಿಸ್ಬೇಕು ಅನ್ನೋದನ್ನ ಮರಿಬಾರ್ದು. ಸರಿ. ನಮ್ಮ ಚರ್ಚೆಯನ್ನ ಮುಗಿಸೋ ಮೊದಲು ಕೇಳುಗರಿಗೆ ಒಂದು ಆಲೋಚನೆಯ ಬೀಜವನ್ನ ಬಿಟ್ಟೋಗೋಣ. ಖಂಡಿತ. ಇವತ್ತು ಒಬ್ಬ ವ್ಯಕ್ತಿ ತನ್ನ ಮೆದುಳನ್ನ ಆತ್ಮವಿಶ್ವಾಸಕ್ಕಾಗಿ ಹೇಗೆ ರೀವೈರ್ ಮಾಡ್ಕೊಳ್ಬೋದು ಅನ್ನೋದನ್ನ ನೋಡಿದ್ವಿ. ಇದೇ ಪರಿಕಲ್ಪನೆಯನ್ನ ಒಂದು ಇಡೀ ಸಮಾಜದ ಮಟ್ಟದಲ್ಲಿ ಅನ್ವಯಿಸಿದ್ರೆ ಏನಾಗಬಹುದು? ಇದು ನಿಜಕ್ಕೂ ದೊಡ್ಡ ಪ್ರಶ್ನೆ. ಒಂದು ಇಡೀ ಸಮುದಾಯ ಅಥವಾ ಒಂದು ಸಂಸ್ಥೆ ಒಟ್ಟಾಗಿ ಈ ಸಕಾರಾತ್ಮಕ ದೃಢೀಕರಣದ ಪದ್ಧತಿಗಳನ್ನ ಅಳವಡಿಸಿಕೊಂಡ್ರೆ ನಮ್ಮ ಸಾಮೂಹಿಕ ಮನಸ್ಥಿತಿ ಹೇಗಿರಬಹುದು? ಮತ್ತು ವ್ಯವಸ್ಥಿತವಾಗಿ ಎಲ್ಲರೂ ಸ್ವದೃಢೀಕರಣ ಮಾಡಿಕೊಳ್ಳುವ ಸಂಸ್ಕೃತಿಯಿಂದ ಬರೀ ಒಳ್ಳೇದೇ ಆಗತ್ತಾ ಅಥವಾ ಅದರಿಂದ ಏನಾದ್ರೂ ಹೊಸ ಅನಿರೀಕ್ಷಿತ ಸವಾಲುಗಳು ಹುಟ್ಕೊಳ್ಬೋದಾ? ಇದ್ರ ಬಗ್ಗೆ ಯೋಚಿಸಿ.